ಊಟ ಮಾಡಿದ್ರಾ ಹೋಗಿ ಸೇರಿದ್ರಾ ಸಂದಾಗ ಓದ್ಕೊಳ್ಳಿ. ಯಾಕೋ ಇದೆಲ್ಲ ಸರಿ ಹೋಗಿಲ್ಲ ರಾಮಣ್ಣ. ಲೋ ಮಂಜ, ನಾನು ಮಾತಾಡೋಕೆ ಮುಂಚೆನೇ ಮೇಡಮು ಡೈರಿ ಓದಿದ್ರು ಅಂತ ಕೇಳಿದ್ರುಕಲ್ಲ. ಓದಕ್ಕೆ ಬಂದ್ರೆ ಅಲ್ವಾ, ನಿಂಗೆ ಓದಕ್ಕೆ ಬರೋಕ್ಕಿಲ್ಲ ಅಂತ ಹೇಳ್ಬಿಡು ರಾಮಣ್ಣ. ಲೋ ಅದು ಹೆಂಗ್ಲ ಹೇಳೋದು? ಈಟ್ ದಿವಸ ಮುಚ್ಚಿಟ್ಟಿದ್ದೆ ಅನ್ಕೊಂಡು ಮೇಡಮ್ ನನ್ನ ತೆಪ್ಪಾಗಿ ತಿಳ್ಕೊಬಿಟ್ರೆ ಹೆಂಗಿದ್ರು ಯಾವತ್ತನ ಗೊತ್ತಾಗದೆ ಅಲ್ವೇ? ಗೊತ್ತಾದಾಗ ನೋಡ್ಕೊಳ್ಳೋದು ಬಿಡ್ಲ. ಇವಾಗ ಡೈರಿ ಹೆಂಗೆ ಓದೋದು ಅನ್ನೋದಕ್ಕೆ ಒಂದು ಐಡಿಯಾ ಕೊಡು ನೋಡುಮ್ಮ. ಸಖತ್ತಾಗಿರೋದು ಒಂದು ಐಡಿಯಾ ಆಯ್ತಣ್ಣ. ಎಲ್ಲದು? ಮೇಡಮು ಊರಿಂದ ಬಂದ್ಮ್ಯಾಕೆ ಸೀದಾ ಹೋಗಿ ಸ್ಕೂಲ್ ಸೇರ್ಕೊಂಡ್ಬಿಡು. ನಿಧಾನಕ್ಕೆ ಕಲ್ತ್ಕೊಂಡ್ಬಂದು ಓದೋಕೆ ಶುರು ಮಾಡು. ಹೆಂಗೆ ಮಾಡ್ದೆ ಸಾಯ್ಸಾಕ್ಬಿಡ್ತೀನಿ ನೋಡು, ತಲೆ ಕೆಟ್ಟವನೇ. ಅದೇನು ಸರಿಯಾಗಿ ಹೇಳ. ಓ ಅಂದರೆ ಏನು, ಸ್ಕೂಲ್ ನಿಂಗೆ ಆಗಕ್ಕಿಲ್ಲ, ಆದರೆ ಮೇಡಮ್ ಮಾತ್ರ ಆಯ್ತಾರಾ? ತಾವು ಮಾತಾಡಿದ್ರೆ ನಯಾ ಪೈಸಾ ಪ್ರಯೋಜನ ಇಲ್ಲ. ಹೋಗು ಹೋಗಿ ಕ್ಯಾಮೆ ನೋಡ್ಲಾ. ನಮ್ದೆಲ್ಲ ಕೆಲಸ ಮುಗೀತು, ನಿಂದೆಯ ಇನ್ನು ಬಾಕಿ ಇರೋದು. ಏನು? ಮೇಡಮ್ ತವ ದಡ್ಡ ಅಂತ ಒಪ್ಕೊಳ್ಳೋದು. ನಿನ್ನಲ್ಲೇ ಬಾ ಐತೆ ನಿಂಗೆ. ರೀ, ನಮ್ಮ ಜಾನಕಿ ಮನೇಲಿ ಇಲ್ವೇ? ಮನೆಯೆಲ್ಲ ಬಿಕೋ ಅನ್ನಿಸ್ತಿದೆ. ಅಕಸ್ಮಾತ್ ನಾನೇನಾದರೂ ಒಬ್ಬಳೇ ಈ ಊರಲ್ಲಿ ಇರಬೇಕಾದ ಪರಿಸ್ಥಿತಿ ಬಂದಿದ್ರೆ ನನಗಂತೂ ಹುಚ್ಚೆ ಇರ್ತಿತ್ತು. ಅಂದರೆ ಇವಾಗ ಹುಚ್ಚಿಲ್ಲ ಅಂತನಾ? ರೀ, ನಿಮ್ಗೆ ಯಾವಾಗಲೂ ತಮಾಷೆನೆ.